ಸಿಕ್ಕಾಪಟ್ಟೆ ಧೂಳು, ಇಲ್ಲಂತೂ ಬರಕ್ಕೆ ಆಗಲ್ಲ. He transmitted the profound science of yoga in its full depth and dimension. ಮುಗೀತು, ಈಗ ಎಲ್ಲ ಹೊರಡ್ತಾ ಇದ್ದೀವಿ. ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ನಾನು ಕಾವ್ಯ. ವೆಲ್ಕಮ್ ಟು ನಿಶಾ ವ್ಲಾಗ್ಸ್. ಓಕೆ, ಇವತ್ತಿನ ವ್ಲಾಗಲ್ಲಿ ನಾನು ಫಸ್ಟ್ ಟೈಮ್ ಟ್ರಾವೆಲಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೈಕಲ್ಲಿ ಹೋಗ್ತಿರೋದ್ರಿಂದ ನಾನು ಮುಖಕ್ಕೆಲ್ಲ ವೇಲ್ ಹಾಕ್ಕೊಂಡಿದ್ದೀನಿ. ಓಕೆ, ಈಗೀಗ ಸಖತ್ ವೈರಲ್ ಆ್ಯಂಡ್ ಟ್ರೆಂಡಿಂಗಲ್ಲಿರೋವಂಥ ಇಶಾ ಫೌಂಡೇಶನ್ಗೆ ನಾನು ನಿಮ್ಮೆಲ್ರೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಬನ್ನಿ ಈಗ ಹೊರಡೋಣ. ನಾವು ಆಲ್ಮೋಸ್ಟ್ 5 ಹಾಗೆ, ಅಂದರೆ ಸಂಜೆ 5 ಹಾಗೆ ಮನೆಯಿಂದ ಹೊರಟ್ವಿ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ದೂರ ಆಗುತ್ತೆ ಇಶಾ ಫೌಂಡೇಶನ್. ನಾವು ಮೇನ್ ಹೈವೇಯಿಂದನೇ ಹೊರಟ್ವಿ. ನಾನು ಸಿಟೀಸ್ ಒಳಗಡೆನೂ ಹೋಗ್ಬೋದು, ಬಟ್ ಅಲ್ಲಿ ರೋಡ್ ಅಷ್ಟು ಚೆನ್ನಾಗಿಲ್ಲ. ಓಕೆ, ನಾವು ಅದಕ್ಕೆ ಮೇನ್ ರೋಡ್ನೇ ಚೂಸ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿದೆ, ಬಿಕಾಸ್ ಇದು ಹೈದ್ರಾಬಾದ್ ಹೈವೇಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾವು ಇದೇ ರೋಡನ್ನ ಚೂಸ್ ಮಾಡಿದ್ವಿ. ಈ ಕಡೆ ಹೋಗ್ತಾ ಒಂದೆರಡು ಪ್ಲೇಸಸ್ ತುಂಬ ಚೆನ್ನಾಗಿದೆ. ಇಲ್ಲಿ ಎದುರುಗಡೆ ಕಾಣ್ತಾ ಇದೆ ಅಲ್ವಾ, ಒಂದು ಬ್ಲೂ ಕಲರ್ ಫುಲ್ಲು ಅಲ್ಲಿ ಕಾಣ್ತಿದೆ ಅಲ್ವಾ, ಅದು ಸಾಯಿಬಾಬಾ ಟೆಂಪಲ್. ನಿಜವಾಗ್ಲೂ ಅದನ್ನ ನೋಡಿದ್ರೆ ನಾವೆಲ್ಲೋ ಶಿರ್ಡಿಯಲ್ಲಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಿಜವಾಗ್ಲೂ ಒಂದಿನ ನಿಮಗೆ ಆ ಪ್ಲೇಸ್ನ ತೋರಿಸ್ತೀನಿ, ಅಲ್ಲಿ ಹೋಗಿನೂ ಶೂಟ್ ಮಾಡ್ಕೊಂಡು ಬರ್ತೀನಿ. ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ. ಆ್ಯಂಡ್ ಸಾಯಿಬಾಬಾ ನನ್ನ ಫೇವ್ರೆಟ್ ಗಾಡ್ ಕೂಡ. ಓಕೆ, ನಾವು ಹೀಗೆ ಸ್ಟ್ರೈಟಾಗಿ ಹೋದರೆ ಅದು ಹೈದ್ರಾಬಾದ್ ಹೈವೇ. ಸೊ ನೀವು ಹೈದ್ರಾಬಾದಿಗೆ ಹೋಗ್ಬೋದು. ನಾನು ಈ ಕಡೆ ಲೆಫ್ಟ್ ತಿರ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಟ್ರಾವೆಲರ್ ಗಾಡಿ ಏನು ಹೋಗ್ತಾ ಇದೆ ಅಲ್ವಾ, ಅದು ಕೂಡ ಇಶಾ ಫೌಂಡೇಶನ್ಗೆ ಹೋಗ್ತಾ ಇರೋವಂಥ ಗಾಡಿ. ಇಲ್ಲಿ ಹೋಗ್ತಾ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ, ಇವನ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಾನು ಹೇಳಿದ್ನಲ್ಲ, ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಮನೆಯಿಂದ ಅಂತ. ಆಲ್ಮೋಸ್ಟ್ ನಾವು ಇಶಾ ಫೌಂಡೇಶನ್ಗೆ ರೀಚ್ ಆಗೋಕ್ಕೆ ಒಂದು 30 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ನೀವು ಎಷ್ಟೇ ಫಾಸ್ಟಾಗಿ ಡ್ರೈವ್ ಮಾಡಿದ್ರು, ಬಿಕಾಸ್ ರೋಡ್ಸ್ ಇನ್ನೂ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಫಾಸ್ಟಾಗಿ ಹೋಗೋದಕ್ಕಾಗಲ್ಲ. ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬೇಗ ಹೋಗಬೇಕಾಗತ್ತೆ. ನಮಗೆ ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲಿ ಮಳೆ ಬರುತ್ತೋ ಅಂತ ಸ್ವಲ್ಪ ಬೇಗನೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಮತ್ತು ಹೋಗ್ತಾ ಇಲ್ಲಿ ಈ ಬೆಟ್ಟ ಎಲ್ಲ ಕಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಈ ಪ್ಲೇಸ್ ಚೆನ್ನಾಗಿದೆ ಅಂತ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಈವನ್ ಯಾವುದಾದ್ರೂ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಈ ಜಾಗ ಚೆನ್ನಾಗಿದೆ. ಮತ್ತು ಈ ಕಡೆ ರೈಟ್ ಸೈಡ್ ನಾನು ಶೂಟ್ ಮಾಡಿಕೊಂಡೆ. ಲೆಫ್ಟ್ ಸೈಡೆಲ್ಲ ಫ್ಲವರ್ಸ್ ಎಲ್ಲ ಬೆಳೆದಿದ್ದಾರೆ, ಚೆನ್ನಾಗಿದೆ. ಓಕೆ, ಇಶಾ ಫೌಂಡೇಶನ್ಗೆ ಹೋಗುವಾಗ ಮೇನ್ಲಿ ಬ್ಯಾಂಗ್ಳೂರಿಂದ ಒಂದು 70 ಕಿಲೋಮೀಟರ್ಸ್ ದೂರ ಆಗುತ್ತೆ. ಮತ್ತು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಆಲ್ಮೋಸ್ಟ್ 45 ಕಿಲೋಮೀಟರ್ಸ್ ಆಗುತ್ತೆ. ಬ್ಯಾಂಗ್ಳೂರಿಂದ ಬರೋಕ್ಕೆ ಈಸಿನೇ, ಬಿಕಾಸ್ ಬ್ಯಾಂಗ್ಳೂರ್ ಟು ಚಿಕ್ಕಬಳ್ಳಾಪುರ ಏನೋ ಟ್ರೈನ್ ಫೆಸಿಲಿಟಿ ಇರೋದ್ರಿಂದ ನಿಮಗೆ ಬರೋಕ್ಕೆ ಏನಷ್ಟು ಪ್ರಾಬ್ಲಮ್ ಆಗುತ್ತೆ. ಇಶಾ ಫೌಂಡೇಶನ್ ಒಳಗೆ ಹೋಗಬೇಕಂದ್ರೆ ಇದು ಮೇನ್ ಎಂಟ್ರೆನ್ಸು, ಸದ್ಗುರು ಸನ್ನಿಧಿ ಅಂತ. ಇಲ್ಲಿಂದ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ. ಬೆಟ್ಟಗಳ ಮಧ್ಯೆ ಇರೋದ್ರಿಂದ ಈ ಶಿವನ್ ಸ್ಟ್ಯಾಚ್ಯೂ ಇದು ಒಂದು ಮೇನ್ ಎಂಟ್ರೆನ್ಸ್ ಆಗಿ ಕೊಟ್ಟಿದ್ದಾರೆ. ಹೋದ ತಕ್ಷಣ ಒಂದು ದೇವಾಲಯ ಸಿಗುತ್ತೆ, ಅಲ್ಲಿ ಕೈ ಮುಗಿದು ಹೋಗಬೇಕಾಗತ್ತೆ. ಓಕೆ, ಹೋಗ್ತಾ ನಾನು ಇನ್ನೂ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ನಲ್ವ, ಹಾಗಾಗಿ ಸಿಕ್ಕಾಪಟ್ಟೆ ಧೂಳು, ತುಂಬ ವೆಹಿಕಲ್ಸು. ಇನ್ನೂ ಪೂರ್ತಿಯಾಗಿ ಕನ್ಸ್ಟ್ರಕ್ಷನ್ ಆಗಿಲ್ಲ, ಆದರೂ ಕೂಡ ಟೂರಿಸ್ಟ್ಸ್ ಅಂತೂ ಬರ್ತಾನೆ ಇರ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದು ಜಾಸ್ತಿ ನೋಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇನ್ನೂ ಇದು ಕಂಪ್ಲೀಟಾಗಿ ರೆಡಿ ಆದಮೇಲೆ ಇನ್ನೂ ಎಷ್ಟು ಈ ಜಾಗ ಫೇಮಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇನ್ಮೇಲೆ ಚಿಕ್ಕಬಳ್ಳಾಪುರ ಅಂದರೆ ಬರೀ ನಂದಿ ಬೆಟ್ಟ ಮಾತ್ರ ಅಲ್ಲ, ಇಶಾ ಫೌಂಡೇಶನ್ ಕೂಡ ಒಂದು ಪ್ರೌಡ್ ಆ್ಯಡ್ ಆನ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಧೂಳು, ಇಲ್ಲಂತೂ ಬರೋಕ್ಕೆ ಆಗಲ್ಲ. ಬರೋದೇ ಒಂದು ದೊಡ್ಡ ಕಷ್ಟ. ಅದರಲ್ಲೂ ಕೆಲವು ಸ್ಟಂಟ್ಸ್ ಮಾಡ್ಕೊಂಡೆಲ್ಲ ಬರ್ತಾ ಇರ್ತಾರೆ. ಓಕೆ, ಇನ್ನೇನು ಆಲ್ಮೋಸ್ಟ್ ನಿಯರ್ ಬಂದಿದ್ದೀವಿ. ಅಂದರೆ ಇಲ್ಲಿ ನಾನು ರೋಡ್ಸ್ ಎಲ್ಲ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ನಿಯರ್ ಬಂದಿದ್ದೀವಿ. ಈಗ ಸ್ಟ್ಯಾಚ್ಯೂ ಕಾಣುತ್ತೆ ನಮಗೆ, ತೋರಿಸ್ತೀನಿ ನಿಮಗೆ. ಓಕೆ, ನೋಡಿ ಈಗ ಝೂಮ್ ಮಾಡ್ತೀನಿ. ನಿಮಗೆ ಸ್ಟ್ಯಾಚ್ಯೂ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ತುಂಬ ದೊಡ್ಡ ಸ್ಟ್ಯಾಚ್ಯೂ ಆಗಿರೋದ್ರಿಂದ ದೂರದಿಂದನೇ ಕಾಣುತ್ತೆ. ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಇದು ಸದ್ಗುರು ಜಗ್ಗಿ ವಾಸುದೇವ್ ಅವರ ಇಶಾ ಫೌಂಡೇಶನ್ ವತಿಯಿಂದ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇನ್ನೇನು ಆಲ್ಮೋಸ್ಟ್ ಹತ್ತಿರ ಬಂದಿದ್ದೀವಿ.
ಸೊ ಈ ಇಶಾ ಫೌಂಡೇಶನ್ ಏನು ಶಿವನ್ ಸ್ಟ್ಯಾಚ್ಯೂ ಇದೆ ಅಲ್ವಾ, ಅದನ್ನು ಬೆಟ್ಟಗಳ ಮಧ್ಯೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಬೆಟ್ಟದ ಹೆಸರು ಜಾಲಾರಿ ನರಸಿಂಹಸ್ವಾಮಿ ಬೆಟ್ಟ ಅಂತ. ಮತ್ತು ಈ ವಿಲೇಜ್ ಹೆಸರು ಅವಲ್ಗುರ್ಕಿ ಗ್ರಾಮ ಪಂಚಾಯತಿ ಹನುಮಂತಪುರ ಹಳ್ಳಿ ಅಂತ. ಸೊ ಈ ಬೆಟ್ಟದಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಈ ಬೆಟ್ಟದ ಮಧ್ಯೆ. ಸೊ ಆಟೋಸು ಮತ್ತು ಕಾರ್ಸು, ಬೇರೆ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡುತ್ತೆ. ಇವನ್ ಬಸ್ಸೆಲ್ಲ ಒಳ್ಳೆ ಫೆಸಿಲಿಟಿ ಇದೆ. ಬಟ್ ರೋಡ್ಸ್ ಇನ್ನೂ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆದರೆ ಇನ್ನೂ ತುಂಬ ಜನ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಇಲ್ಲಿಗೆ. ಓಕೆ, ಇನ್ನೇನು ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾವು ಈಗ ಟೆಂಪಲ್ಸಿಗೆ ಹೋಗೋಣ. ಒಂದು ಮೇನ್ ಟೆಂಪಲ್ ಇದೆ, ತೋರಿಸ್ತೀನಿ ನಿಮಗೆ. ಬನ್ನಿ ಈಗ ನಾಗಮಂಟಪದ ಕಡೆ ಹೋಗೋಣ. ನಾಗಮಂಟಪ ತುಂಬ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆನೂ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಈಗ ಹೋಗ್ತಾ ಇದ್ದಾರಲ್ಲ ಅಪ್ಪ, ಇದು ನಾಗಮಂಟಪ. ಇಲ್ಲಿ ಫೋಟೋಗ್ರಾಫೀಸ್ ಮತ್ತು ವಿಡಿಯೋ ಎಲ್ಲ ನೀವು ಕ್ಯಾಪ್ಚರ್ ಮಾಡೋ ಹಾಗೆ ಇಲ್ಲ. ಅವರು ಮುಂಚೆನೇ ಹೇಳಿಬಿಟ್ಟಿರ್ತಾರೆ ನೋಡಿ, ಅವರೆಲ್ಲ ಫೋಟೋ ಇಟ್ಕೊಂಡು ನಿಂತ್ಬಿಟ್ಟಿದ್ದಾರೆ. ಸೊ ಫೋಟೋಸ್ ಎಲ್ಲ ತೆಗಿಬಾರ್ದು ಅಂತ ದೂರದಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಈಗ ನೋಡ್ತಾ ಇದ್ದೀರಲ್ವ, ಅದೇ ನಾಗಮಂಟಪ ದೇವಾಲಯ. ಇದು ಅಕ್ಟೋಬರ್ 8 ಮಂಟಪ ಉದ್ಘಾಟನೆ ಆಯಿತು. ಅದಕ್ಕೆ ಸ್ವತಃ ನಮ್ಮ CM ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ದರು. ಮತ್ತು ಸದ್ಗುರು ಮುಖ್ಯ ಅತಿಥಿಯಾಗಿ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆಯ ಪುತ್ರ ಹಾಗೂ ಕರ್ನಾಟಕದ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಉದ್ಘಾಟಿಸಿರ್ತಾರೆ. ಇಲ್ಲಿ ಸುಮಾರು ಜನ ಮೆಡಿಟೇಷನ್ ಕೂಡ ಮಾಡ್ತಾರೆ, ಪಾಸಿಟಿವ್ ವೈಬ್ಸ್ ಫೀಲ್ ಮಾಡ್ಕೊಳ್ಳೋಕ್ಕೆ. ನಾವು ಹಾಗೆ ಕೈ ಮುಗಿದು ಸ್ವಲ್ಪ ಹಾಗೆ ಮೆಡಿಟೇಟ್ ಮಾಡಿ ಬಂದ್ವಿ. ಇಲ್ಲಿ ಹತ್ತಿರದಿಂದ ವಿಡಿಯೋ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಅನ್ನಲ್ಲ, ಹಾಗಾಗಿ ದೂರದಿಂದನೇ ಕ್ಯಾಪ್ಚರ್ ಮಾಡಿದ್ದು. ಸೊ ಆ ಒಂದು ಟೆಂಪಲ್ನಿಂದ ಮುಂದೆ ಹೋದರೆ ಇಲ್ಲಿ ಶಿವನ್ ಸ್ಟ್ಯಾಚ್ಯೂ ಕಾಣುತ್ತೆ ನಮಗೆ. ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಓಕೆ, ಅದಕ್ಕೂ ಮುಂಚೆ ನಾನು ಕೆಲವು ಪಿಕ್ಸ್ನ ಹಾಕ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಆವಾಗಲೇ, ಉದ್ಘಾಟನೆ ಟೈಮಲ್ಲಿ ತಗೊಂಡಿದ್ದಂಥ ಫೋಟೋಸ್ ಇದೆಲ್ಲ ನನ್ನ ತಮ್ಮ ಹೋಗಿದ್ದಿದ್ದು. ಓಕೆ, ಈಗ ನಾವು ಹೋಗ್ತಾ ಇದ್ದೀವಿ ಶಿವನ್ ಸ್ಟ್ಯಾಚ್ಯೂ ಹತ್ರ. ಈವನ್ ಇಲ್ಲಿ ಏಜ್ ಆದವ್ರಿಗೆ ನಡೆಯೋಕ್ಕಾಗಿಲ್ಲ ಅಂದರೆ ವೆಹಿಕಲ್ ಫೆಸಿಲಿಟಿ ಕೂಡ ಇದೆ. ಓಕೆ, ಬನ್ನಿ ಈಗ ಶಿವನ್ ಸ್ಟ್ಯಾಚ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಏನು, ಎತ್ತ, ಎಷ್ಟು ಹೈಟ್ ಇದೆ, ಮತ್ತು ಎಲ್ಲೆಲ್ಲಿ ಇಂಥ ಸ್ಟ್ಯಾಚ್ಯೂಸ್ಗಳಿದೆ, ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀಟಾಗಿ ನೋಡಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮತ್ತು ಈ ಸ್ಟ್ಯಾಚ್ಯೂ ಇದೆ ಅಲ್ವಾ, ಶಿವನ್ ಸ್ಟ್ಯಾಚ್ಯೂ 112 ಅಡಿ. ಓಕೆ, ಮೊದಲು ನಾವು ಈ ಸ್ಟ್ಯಾಚ್ಯೂ ಕೆಳಗಡೆ ಇರೋವಂಥ ಟೆಂಪಲ್, ಯೋಗಿ ಲಿಂಗೇಶ್ವರ ಟೆಂಪಲ್ ಅಂತ ಕರಿತೀವಿ, ಈ ಟೆಂಪಲ್ಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಇಲ್ಲೂ ಫೋಟೋಗ್ರಫೀಸ್ ಆಗಲಿ ವಿಡಿಯೋಸ್ ಏನೂ ಅಲೋ ಇಲ್ಲ. ಇದನ್ನು ನಾನು ಫೆಬ್ರವರಿ 8 ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಅವಾಗ ಹೋದಾಗ ಅವಾಗಿನ್ನೂ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಪರವಾಗಿಲ್ಲ, ಈಗ ಕನ್ಸ್ಟ್ರಕ್ಟ್ ಆಗಿದೆ, ಚೆನ್ನಾಗಿದೆ. ಇದು ಯೋಗಿ ಲಿಂಗೇಶ್ವರ ಟೆಂಪಲ್ಲು. ಇಲ್ಲಿ ಹೋಗಿ ಕೈ ಮುಗಿದು ಬರಬೇಕು. ಅದಾದಮೇಲೆ ಓಕೆ, ನನ್ನ ಹಸ್ಬೆಂಡ್ ಜೊತೆ ನಾನು ಫೆಬ್ರವರಿ 8 ನನ್ನ ಬರ್ಡೇ ದಿನ ಹೋಗಿದ್ದೆ. ಮತ್ತು ಈ ಸ್ಟ್ಯಾಚ್ಯೂ ಹೇಳಿದ್ನಲ್ವಾ, ಶಿವನ್ ಸ್ಟ್ಯಾಚ್ಯೂ ಎಕ್ಸಾಕ್ಟ್ಲಿ ಲೈಕ್ ತಮಿಳ್ನಾಡು ಕೊಯಂಬತ್ತೂರು ಅದೇ ಥರ ಮಾಡಿದ್ದು. ಈ ಸ್ಟ್ಯಾಚ್ಯೂ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 8 to 9 months ಟೈಮ್ ತೊಗೊಂಡಿದ್ರಂತೆ. ಇದೊಂದು ಇಂಟರ್ನ್ಯಾಷನಲ್ ಯೋಗ ಸೆಂಟರ್ ಅಂತಲೇ ಹೇಳ್ಬೋದು. ಇದು ಪೂರ್ತಿ ಜಾಗ 110 ಎಕರೆ ಇದೆ. ಇದೊಂದು ಅಮೇಝಿಂಗ್ ಸ್ಟ್ಯಾಚ್ಯೂ ಜೊತೆ ಯೋಗ ಸೆಂಟರ್ ಮತ್ತು ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಓಪನ್ ಆಗೋ ಪ್ಲ್ಯಾನ್ಸ್ ಕೂಡ ಇದೆಯಂತೆ. ಇದು 2023 January 15 ಮಕರ ಸಂಕ್ರಾಂತಿ ದಿನ ಈ ಆದಿಯೋಗಿ ಸ್ಟ್ಯಾಚ್ಯೂ ಲೋಕಾರ್ಪಣೆ ಕೂಡ ಆಗತ್ತೆ. ಓಕೆ, ನಾನು ಕಂಪ್ಲೀಟಾಗಿ ಶಿವನ್ ಸ್ಟ್ಯಾಚ್ಯೂ ನೀಟಾಗಿ ನಿಮಗೆ ತೋರಿಸೋಣ ಅಂತ ಮೇಲ್ಗಡೆ ಹೋಗಿ ಫುಲ್ ಶೂಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಆಲ್ರೆಡಿ ತುಂಬ ಸರಿ ಹೋಗಿದ್ದೀವಿ. ಇದು ವಿಡಿಯೋ ಕ್ಯಾಪ್ಚರಿಂಗೋಸ್ಕರ ಹೋಗಿದ್ದೆ. ನೋಡಿ ಕಿವಿದೆಲ್ಲ ಹೇಗಿದೆ, ಮತ್ತು ಈ ಕುತ್ತಿಗೆಗೆ ರುದ್ರಾಕ್ಷಿ ಮಣಿಯಿಂದನೇ ಮಾಡಿರೋದು. ಎಷ್ಟು ರುದ್ರಾಕ್ಷಿಗಳು, ಚಿಕ್ಕ ಚಿಕ್ಕ ರುದ್ರಾಕ್ಷಿಗಳನ್ನ ಸೇರಿ ಈ ಥರ ಒಂದು ಹಾರನ ಮಾಡಿದ್ದಾರೆ. ನೋಡಿ ಎಷ್ಟು ರುದ್ರಾಕ್ಷಿ ಇದೆ ಅಂತಲೇ ಹೇಳೋಕ್ಕಾಗಲ್ಲ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಈ ಕಿವಿ ಕುಂಡಲಗಳು ತುಂಬ ಅದ್ರ ಬಗ್ಗೆ ಏನೋ ಸ್ಪೆಷಾಲಿಟಿನ ಹೇಳ್ತಾರೆ. ಓಕೆ, ನೀಟಾಗಿ ನೋಡಿ ಕಿವಿ ಇದೆಲ್ಲ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ದೊಡ್ಡ ಇದೆ. ನೂರಾರು ಜನ ವಾಲಂಟಿಯರ್ಸ್ ಇಲ್ಲಿ ವರ್ಕ್ ಮಾಡ್ತಾನೆ ಇರ್ತಾರೆ. ಯಾವಾಗ ನೋಡಿದ್ರೂ ವರ್ಕ್ ನಡೀತಾನೆ ಇರುತ್ತೆ. ಇಲ್ಲಿನ್ನೂ
ಪೂರ್ತಿಯಾಗಿ ಕನ್ಸ್ಟ್ರಕ್ಟ್ ಆಗಿಲ್ಲ. ಆ್ಯಕ್ಚುಲಿ ತಮಿಳ್ನಾಡು ಅಲ್ಲಿರುವಂಥ ಕೊಯಂಬತ್ತೂರು ಪೂರ್ತಿಯಾಗಿ ಕನ್ಸ್ಟ್ರಕ್ಟ್ ಆಗೋಕ್ಕೆ 2 to 2.5 ಇಯರ್ಸ್ ತೊಗೊಂಡಿದ್ರಂತೆ. ಆದರೆ ಇದು ಇಷ್ಟೊಂದು ಟೈಮ್ ತೊಗೊಂಡಿಲ್ಲ. ಸುಮ್ಮನೆ ಒಂದು ರೌಂಡ್ ಹಾಗೆ ಹಾಕ್ಕೊಂಡು ಬರೋಣ ಅಂತ ಹೋಗಿದ್ವಿ. ತುಂಬ ಜನ ಇದ್ದರು. ಹೇಳಿದ್ನಲ್ವ ಆವಾಗಲೇ ಇದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಂತ. ನೋಡಿ ವರ್ಕ್ ಮಾಡ್ತಾನೆ ಇರ್ತಾರೆ ಯಾವಾಗಲೂ ಇಲ್ಲಿ. ಮತ್ತು ಇಲ್ಲಿ ಸುತ್ತ ಚೆನ್ನಾಗಿ ಫೆನ್ಸ್ ಹಾಕಿದ್ದಾರೆ. ಆ ಫೆನ್ಸ್ ಹಾಕಿರೋದು ಕೂಡ ನೀಟಾಗಿ ನೀವು ಅಬ್ಸರ್ವ್ ಮಾಡಿ ಚಿಕ್ಕ ಚಿಕ್ಕ ತ್ರಿಶೂಲಗಳನ್ನೇ ಫೆನ್ಸಾಗಿ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಟೈಮ್ ತೊಗೊಂಡಿರ್ಬೋದು. 112 ಅಡಿ ಹೈಟ್ ಇದೆ ಇದು. ಓಕೆ, ಇದು ನೋಡಿ ಏನಾದರೂ ರಿಪೇರಿ ಇತ್ತು ಅಂತಂದರೆ ಒಳಗಡೆ ಹೋಗಿ ಮತ್ತೆ ಏನಾದ್ರು ಸರಿ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ. ಮತ್ತು ತ್ರಿಶೂಲದ ಫೆನ್ಸ್ ಅಂತ ಹೇಳಿದ್ನಲ್ಲ, ಇದನ್ನು ಚೆನ್ನಾಗಿ ಹಾಕಿದ್ದಾರೆ. ನೇಚರ್ ಎಲ್ಲ ಚೆನ್ನಾಗಿದೆ. ಈ ವಿಸಿಟರ್ಸ್ ಅಂತೂ ತುಂಬ ಎಂಜಾಯ್ ಮಾಡ್ತಾರೆ ಈ ಪ್ಲೇಸಿಗೆಲ್ಲ ಬಂದರೆ. ಸ್ವಲ್ಪ ಹೊತ್ತು ಶಾಂತಿಯಿಂದ ಕೂತ್ಕೊಂಡು ಮೆಡಿಟೇಟ್ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ, ಆಲ್ಮೋಸ್ಟ್ ಎಲ್ಲ ನೀಟಾಗಿ ಝೂಮ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಅಪ್ಪನೂ ಸ್ವಲ್ಪ ಹೊತ್ತು ನಾನು ಮೆಡಿಟೇಟ್ ಮಾಡ್ಕೊಂಡು ಕೂರ್ತೀನಿ ಅಂತ ಕೂತ್ಕೊಂಡ್ರು. ಅವ್ರು ಯಾವುದೇ ಟೆಂಪಲ್ಸ್ಗೆ ಹೋದರೂ ಮೆಡಿಟೇಟ್ ಮಾಡೇ ಮಾಡ್ತಾರೆ. ಯೂಶ್ವಲಿ ಸ್ವಲ್ಪ ಏನೋ ಒಂಚೂರು ಬೇಜಾರಾದರೆ ಹಾಗೆಲ್ಲ ಇದ್ದಾಗ ದೇವಸ್ಥಾನಕ್ಕೆ ಹೋಗಿ ಮೆಡಿಟೇಷನ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದು ಅಪ್ಪಂಗೆ ಅಭ್ಯಾಸ ಯಾವಾಗಲೂ. ಓಕೆ, ರುದ್ರಾಕ್ಷಿ ಮಣಿನ ನೀನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡಿಲ್ಲ. ಓಕೆ, ನಾನು ಇನ್ನೊಂಚೂರು ನೀಟಾಗಿ ಝೂಮ್ ಮಾಡಿ ತೋರಿಸ್ತೀನಿ ಕೊಡಿಲಿ ಅಂತ ಅಪ್ಪ ತೊಗೊಂಡು ಹೋಗಿದ್ರು. ಇದನ್ನು ಆ್ಯಕ್ಚುಲಿ ಅಪ್ಪನೇ ಕ್ಯಾಪ್ಚರ್ ಮಾಡಿದ್ದು. ಕಿವಿ ಕುಂಡಲಗಳು ಮತ್ತು ಈ ರುದ್ರಾಕ್ಷಿನೆಲ್ಲ ನೀಟಾಗಿ ತೋರಿಸ್ತೀನಿ ಅಂತ ಝೂಮ್ ಮಾಡಿ 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 ತೋರಿಸ್ತಾ ಇದ್ದಾರೆ. ಕಡೆ ನೋಡು. ನಮ್ಮ ಕೈ ಮುಗಿ. ಸ್ಟ್ಯಾಚ್ಯೂನ ಬಿಟ್ಟು ಬರೋದಕ್ಕೆ ನಿಜವಾಗ್ಲೂ ಮನಸ್ಸೇ ಇರಲಿಲ್ಲ. ಆದರೂ ಹೊರಡಲೇಬೇಕಲ್ವ ಮನೆಗೆ, ಹಾಗಾಗಿ ಬರ್ತಾಯಿದ್ದೀವಿ. ಈಗ ಆಲ್ಮೋಸ್ಟ್ ಹೊರಡುವಂಥ ಟೈಮು. ಫುಲ್ ಆಲ್ಮೋಸ್ಟ್ 6 ಆಗಿತ್ತು ನಾವು ಹೊರಡೋಕ್ಕೆ ನಿಂತಾಗ. ಈಗ ಇಶಾ ಫೌಂಡೇಶನಿಂದ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಶಿವ, ಮೀಟ್ ಯು ನೆಕ್ಸ್ಟ್ ಟೈಮ್. ಈಗ ನೈಟ್ 7:30 ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ. ಸಖತ್ತಾಗಿರುತ್ತೆ. ನಾನು ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ, ನೋಡಿ ಮಿಸ್ ಮಾಡಬೇಡಿ. ಓಕೆ, ಈಗ ಇಶಾ ಫೌಂಡೇಶನಿಂದ ಹೊರಡ್ತಾ ಇದ್ದೀವಿ. ನಾವು ಬೇಗನೆ ಹೊರಟ್ವಿ. ಆ್ಯಕ್ಚುಲಿ ಲೇಸರ್ ಶೋ ಇವತ್ತು ನೋಡಿಲ್ಲ, ಅದು ಬೇರೆ ದಿನ ಕ್ಲಿಪ್ಪಿಂಗ್ ಹಾಕಿದ್ದು. ನನ್ನ ತಮ್ಮ ಹೋಗಿ ಬಂದಾಗ ಒಂದು ಕ್ಲಿಪ್ಪಿಂಗ್ಸ್ ವಿಡಿಯೋವನ್ನು ಮಾಡ್ಕೊಂಡಿದ್ದ ಮುಗೀತು. ಈಗ ಎಲ್ಲ ಹಾಕ್ತಾ ಇದ್ವಿ. ಓಕೆ, ನಾವೀಗ ಬೇರೆ ರೂಟಲ್ಲಿ ಹೋಗ್ತಾ ಇದ್ವಿ. ಮೇನ್ ರೋಡಿಂದ ಹೋಗ್ತಾ ಇಲ್ಲ, ಸ್ವಲ್ಪ ದೂರ ಆಗುತ್ತೆ ಅಂತ. ನಿಮಗೆ ರೂಟ್ ಚೆನ್ನಾಗಿದೆ ಅಂತ ತೋರಿಸೋದಕ್ಕೋಸ್ಕರ ಆ ರೂಟಲ್ಲೇ ಬಂದಿದ್ದು. ಓಕೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.